ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಆನಿಮಲ್ ಗ್ರಾಮ ಪಂಚಾಯಿತಿ ಸಿಎ ಸೈಟ್ ನಿಯಮಾನುಸಾರ ಕ್ರಮ ವಹಿಸಲಾಗಿದೆ ಎಂದು ಆಡಳಿತ ಮಂಡಳಿಯ ಸದಸ್ಯರು ಸ್ಪಷ್ಟನೆ ನೀಡಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ಆನೆಮಹಲ್ ಗ್ರಾಮ ಪಂಚಾಯಿತಿಯ ಸಕಲೇಶಪುರ ಗ್ರಾಮದ ಸರ್ವೆ ನಂಬರ್ 146ರಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಿರಿಸಿದ್ದ ಎಸಿ ನಿವೇಶನವನ್ನು ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ 30 ವರ್ಷಗಳ ಲೀಸ್ ನೀಡುವ ಸಂಬಂಧ ಸಾಮಾಜಿಕ ಜಾಲತಾಣಗಳು ಹಾಗೂ ಕೆಲವು ವಲಯಗಳಲ್ಲಿ ಅಪಪ್ರಚಾರ ನಡೆಯುತ್ತಿರುವುದು ಆಧಾರರಹಿತವಾಗಿದ್ದು, ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸಂಪೂರ್ಣವಾಗಿ ನಿಯಮಾನುಸಾರ ಕ್ರಮ ಕೈಗೊಂಡಿದೆ ಎಂದು ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸ್ಪಷ್ಟಪಡಿಸಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಹಸೈನ ರಾಣೆಮಹಲ್ ಮಾತನಾಡಿ, ಈ ಜಾಗವನ್ನು ಕೆಲ ಖಾಸಗಿ ವ್ಯಕ್ತಿಗಳು ವೈಯಕ್ತಿಕ ಉದ್ದೇಶಗಳಿಗೆ ಬಳಸಿಕೊಂಡು ಬಂದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ದಾಖಲೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ನೋಟಿಸ್ ನೀಡಿ ಪೊಲೀಸ್ ಬಂದೋಬಸ್ತ್ ಮೂಲಕ ಜಾಗವನ್ನು ಸಂಪೂರ್ಣವಾಗಿ ತೆರವುಗೊಳಿಸಲಾಗಿತ್ತು. ತೆರವುಗೊಂಡ ನಂತರ ಸಾರ್ವಜನಿಕರ ಉಪಯೋಗಕ್ಕೆ ಸದರಿ ಜಾಗವನ್ನು ಕಾಪಾಡುವ ಹಾಗೂ ಪಂಚಾಯಿತಿಗೆ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಮಾನದಂಡಗಳಂತೆ 30 ವರ್ಷಗಳ ಗುತ್ತಿಗೆ ನೀಡಲು ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿತ್ತು. ವಿವಿಧ ಸಂಘ ಸಂಸ್ಥೆಗಳಿಂದ ಅರ್ಜಿಗಳು ಬಂದಿದ್ದು, ನಿಯಮಾನುಸಾರ ಪರಿಶೀಲನೆ ಬಳಿಕ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ನೀಡಲಾಯಿತು. ತಾಲೂಕು ಸುತ್ತಮುತ್ತ ಗುಡ್ಡ ಕಾಡು ಪ್ರದೇಶವಾಗಿದ್ದು, ಹೃದಯಾಘಾತ ಹಾಗೂ ಅಪಘಾತ ಸಂದರ್ಭಗಳಲ್ಲಿ ಹಾಸನ ಅಥವಾ ಮಂಗಳೂರಿಗೆ ಕರೆದೊಯ್ಯುವಾಗ ಪ್ರಾಣಾಪಾಯ ಉಂಟಾಗುತ್ತಿರುವ ಹಿನ್ನೆಲೆ ಆಸ್ಪತ್ರೆಗೆ ನೀಡುವ ಉದ್ದೇಶ ಎಂದು ಹೇಳಿದರು. ಲೀಸ್ ಮೊತ್ತವನ್ನು ರೂ. 50 ಲಕ್ಷ ಹಿಂದಿರುಗಿಸಲಾಗದ ಮೊತ್ತ ಎಂದು ನಿಗದಿಪಡಿಸಲಾಗಿದ್ದು, ಲೀಸ್ ಅವಧಿ ಮುಗಿದ ಬಳಿಕ ಕಟ್ಟಡ ಸಮೇತ ಜಾಗವನ್ನು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಬೇಕೆಂಬ ಷರತ್ತು ವಿಧಿಸಲಾಗಿದೆ. ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕವಾಗಿ ಉಚಿತವಾಗಿ ಪ್ರಾಥಮಿಕ ಚಿಕಿತ್ಸೆ ನೀಡಬೇಕೆಂಬ ನಿಯಮವನ್ನು ಸೇರಿಸಲಾಗಿದೆ. ಈ ಮೂಲಕ ಬಂದ ಆದಾಯವನ್ನು ಗ್ರಾಮಾಭಿವೃದ್ಧಿ ಕಾಮಗಾರಿಗಳಿಗೆ ಬಳಸಲು ತೀರ್ಮಾನಿಸಲಾಗಿದೆ. ಸಾರ್ವಜನಿಕರಿಂದ ಅಪೇಕ್ಷೆಗಳಿದ್ದಲ್ಲಿ ಮರುಪರಿಶೀಲನೆಗೂ ಅವಕಾಶವಿದೆ. ಇಲ್ಲಿಯವರೆಗೂ ಯಾರೂ ಲಿಖಿತವಾಗಿ ಅಪೇಕ್ಷಣೆ ಗ್ರಾಮ ಪಂಚಾಯಿತಿಗೆ ಸಲ್ಲಿಸಿಲ್ಲ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಸೋತ ಕೆಲವರು ತಪ್ಪು ಮಾಹಿತಿ ಹರಡುತ್ತಿದ್ದಾರೆ ಎಂದರು. ಈ ಹಿಂದೆ ಜಾಗ ತೆರವು ವೇಳೆ ಲಕ್ಷಾಂತರ ರು ಆಮಿಷ ನೀಡಿದರೂ ಅದನ್ನು ತಿರಸ್ಕರಿಸಿ ಸರ್ಕಾರದ ಆಸ್ತಿಯನ್ನು ರಕ್ಷಿಸಿದ್ದೇವೆ. ಸಿಎ ನಿವೇಶನ ಕುರಿತು ನಿರಂತರ ಅಪಪ್ರಚಾರ ಮುಂದುವರೆದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಡಿಪಿಐ ಜಿಲ್ಲಾ ಕಾರ್ಯಕರ್ತ ಸಾಮಾಜಿಕ ಜಾಲತಾಣಗಳಲ್ಲಿ ನೀಡಿರುವ ಹೇಳಿಕೆಯನ್ನು ನಿರಾಕರಿಸಿದ ಸ್ವಪಕ್ಷದ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸುಹಾರ ಸಲೀಂ ಮತ್ತು ಅಶ್ರಫ್ ಇವರುಗಳು ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮೊಂದಿಗೆ ಚರ್ಚಿಸದೆ ಹೇಳಿಕೆ ನೀಡಿದ್ದಾರೆ. ಈ ರೀತಿಯ ಯಾವುದೇ ಪ್ರಕರಣ ನಡೆದಿಲ್ಲ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಸಾರ್ವಜನಿಕ ಹೇಳಿಕೆ ನೀಡುವ ಮೊದಲು ನಮ್ಮೊಂದಿಗೆ ಚರ್ಚಿಸಿದರೆ ವಾಸ್ತವವನ್ನು ಅವರಿಗೆ ತಿಳಿಸುತ್ತಿದ್ದೆವು. ನಮ್ಮ ಗಮನಕ್ಕೆ ಬಾರದೆ ಅವರು ಹೇಳಿದ್ದಾರೆ ಎಂದು ಹೇಳುವ ಮೂಲಕ ಅವರ ಹೇಳಿಕೆಯನ್ನು ನಿರಾಕರಿಸಿದರು. ಮೂಡುವ ವಿಷಯವನ್ನಾಗಿ ಮೂಡಿಸುತ್ತಾರೆ. ನಾವು ಈ ಗುತ್ತಿಗೆ ವಿಷಯವನ್ನು ನಿಯಮಾನುಸಾರ ಮಾಡಿ ಅನುಮೋದನೆಗಾಗಿ ಸರ್ಕಾರಕ್ಕೆ ಕಳಿಸುತ್ತೇವೆ. ಈ ಹಿಂದೆ ಸದರಿ ನಿವೇಶನವು ಒಬ್ಬ ಖಾಸಗಿ ವ್ಯಕ್ತಿಯ ಸ್ವಾಧೀನದಲ್ಲಿದ್ದು ಅದನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಲಕ್ಷಾಂತರ ಹಣದ ಆಮಿಷ ಬಂದಾಗ ಅದನ್ನು ನಾವು ಎಡಗೈಯಿಂದ ತಿರಸ್ಕರಿಸಿ ಒಗ್ಗಟ್ಟಿನಿಂದ ಸರ್ಕಾರದ ಆಸ್ತಿಯನ್ನು ರಕ್ಷಿಸುತ್ತೇವೆ. ವ್ಯಕ್ತಿಗಳಿಂದ ನಿವೇಶನವು ಒತ್ತುವರಿಯಾಗಿದ್ದು ಹಾಗೂ ಈಗಾಗಲೇ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಗಿದುದರಿಂದ ಹಾಲಿ ಸದಸ್ಯರ ಗಣತಿಗೆ ಚ್ಯುತಿ ಬರುವಂತೆ ಸಿಎ ನಿವೇಶನದ ಬಗ್ಗೆ ಅಪಪ್ರಚಾರವನ್ನು ಇಲ್ಲ ಸಲ್ಲದ ವಿಷಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಹಾಕುತ್ತಿರುವುದು ಕಂಡುಬಂದಿರುತ್ತದೆ. ಇದೇ ಪ್ರವೃತ್ತಿ ಮುಂದುವರೆದಲ್ಲಿ ಕಾನೂನು ಹೋರಾಟ ಮಾಡಲಾಗುವುದು ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಯಾವುದೇ ರೀತಿಯ ನಿಯಮ ಉಲ್ಲಂಘನೆ ಮಾಡಿರುವುದಿಲ್ಲ. ಈಗಾಗಲೇ ದಾರಿ ಮಧ್ಯೆ ಸಾವು ನೋವಾಗುವಂಥ ಸಂಭವಗಳು ಅತಿ ಹೆಚ್ಚು ಕಾಣ್ತಾ ಇತ್ತು. ಆ ಸಂದರ್ಭದಲ್ಲಿ ಇಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆದರೆ ಇಲ್ಲಿಯ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ, ಅದರಿಂದ ನಮಗೂ ಸಹ ಒಂದು ಒಳ್ಳೆಯ ಹೆಸರು ಬರ್ಬೋದು ಅಂತೇಳಿ ನಾವು ಅದನ್ನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕೊಡಲು ಚರ್ಚೆ ಮಾಡಿ ಅದರ ಅನುಮೋದನೆಗಾಗಿ ಈಗ ಯಾವುದೇ ಒಂದು ಸಿಎ ನಿವೇಶನ ಕೊಡಬೇಕಾದ್ರೆ ಗ್ರಾಮ ಪಂಚಾಯತಿಗೆ ಮಾತ್ರ ಅದು ಸೀಮಿತವಾಗಿರಲ್ಲ. ಅದು ಗ್ರಾಮ ಪಂಚಾಯತಿ ನಡವಳಿ ಮಾಡಿ ಮಾತ್ರ ಕಳಿಸ್ಬೋದು. ಅದನ್ನು ಕೊಡೋದು ಬಿಡೋದು ಸರ್ಕಾರಕ್ಕೆ ಮತ್ತೆ ಮೇಲಧಿಕಾರಿಗಳಿಗೆ ಬಿಟ್ಟಂತ ವಿಚಾರ ಆಗಿರುತ್ತದೆ. ನಾವು ಕಾನೂನಾತ್ಮಕವಾಗಿ ಏನಿದೆ ಅದರ ರೀತಿಯಲ್ಲಿ ನಾವು ಮಾಡಿ ಪಂಚಾಯತಿಯಿಂದ ಕಳಿಸಿದ್ದೀವಿ. ಇನ್ನು ಅದು ಸರಿಯಲ್ಲ ತಪ್ಪಾಗಿದ್ರೆ ಅದು ಮೇಲಧಿಕಾರಿಗಳು ಅಥವಾ ಸರ್ಕಾರ ಅದನ್ನು ರಿಟರ್ನ್ ಮಾಡಿ ಅಥವಾ ಅದನ್ನು ತಿರಸ್ಕಾರ ಮಾಡಬಹುದು. ನಾವು ಸಹ ಅಲ್ಲಿ ತೀರ್ಮಾನ ಮಾಡಿದ್ದೇವೆ. ಸಾರ್ವಜನಿಕವಾಗಿ ಅದಕ್ಕೆ ಏನಾದರೂ ಅಬ್ಜೆಕ್ಷನ್ ಬಂದ್ರೆ ಅದನ್ನು ರದ್ದು ಮಾಡೋಕ್ಕೆ ಸಹ ನಾವು ರೆಡಿ ಇದ್ದೀವಿ ಅಂತೇಳಿ ನಾವು ಚರ್ಚೆ ಮಾಡಿದ್ದೇವೆ. ಯಾರು ಸಹ ಅದೇನಿದೆ ಕರೆಕ್ಟಾಗಿ ಇದೆ. ನಾವು ಏನು ಮಾಡಬೇಕಿತ್ತು ಅದು ಕರೆಕ್ಟಾಗಿ ನಾವು ಸರ್ಕಾರಿ ಅಧಿಕಾರಿಗಳಿಗೆ ನಾವು ಕಳಿಸಿದ್ವಿ. ನಾವು
ಮುಂದುವರ್ಸೋದು ಅವ್ರಿಗೆ ಬಿಟ್ಟಿರೋದು. ಬಟ್ ಅದಕ್ಕೆ ನಾವು ಹಲವಾರು ಜನ ಹೇಳಿದ್ದಾರೆ ಸರ್, ಅವ್ರನ್ನೆಲ್ಲ ಹಲವಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಬಟ್ ಅದ್ರ ಬಗ್ಗೆ ನಾವು ಕ್ಲಿಯರಿಟಿ ಕೊಡೋದು. ಆಯ್ತು ಸರ್, ಯಾರೇ ಹಾಕಿರ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಹಾಕಿರ್ಲಿ, ಬಟ್ ತೊಂದ್ರೆ ಇಲ್ಲ. ಅವರಿಗೆ ಪ್ರೂವ್ ಮಾಡಕ್ಕಾಗದ್ರೆ ಪ್ರೂವ್ ಮಾಡ್ಲಿ, ತೊಂದ್ರೆ ಇಲ್ಲ. ಈಗ ನಾವು ಅವರು ಈಗ ಮೊನ್ನೆ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಹಗರಣ ಮಾಡಿದ್ದಾರೆ ಅಂತ. ಮುಖಂಡರುಗಳು ಹೊರಗಡೆ ಏನ್ ಮಾತಾಡಿದ್ದಾರೆ ಅನ್ನೋದಕ್ಕಿಂತ ನಾವು ಕಾನೂನಾತ್ಮಕವಾಗಿ ಪಾರದರ್ಶಕವಾಗಿ ಒಳ್ಳೆ ಒಂದು ನಿರ್ಧಾರ ತಗೊಂಡಿರೋದು ಅಂತ ಇವತ್ತು ಕೂಡ ನಾನು ಸ್ಪೆಷಲ್ ಆಗಿ ನನ್ನ ಹೆಮ್ಮೆಯಲ್ಲಿ ಇರ್ತೀನಿ. ಯಾಕಂದ್ರೆ ನಮಗೆ ಆಲ್ರೆಡಿ ನಮ್ದು ಸ್ಟ್ಯಾಚ್ಯೂ ನಾವು ಆಲ್ರೆಡಿ ತುಂಬಾ ಜಾಗ ಹೋಗಿದೆ. ನಾವು ಕೊಡ್ತಾ ಇರೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದ್ರೆ ನಮ್ಗೆ ಬಂದಿರುವ ಅರ್ಜಿಗಳ ಮೇಲೆ ಆ ಅರ್ಜಿಗಳಲ್ಲೆಲ್ಲ ಇರೋದು ಇದು ಸ್ಟ್ಯಾಚ್ಯೂಗಳು ಮಾಡಕ್ಕೆ ಅಂತ ಒಂದು ಇದು ಅವೇನು ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ತುಂಬಾ ಸಲ ನಾವು ನೋಡಿದೀವಿ ಇಲ್ಲಿ ಆಕ್ಸಿಡೆಂಟ್ಗಳಾಗೋದು, ಘಾಟಿಯಲ್ಲಿ ತುಂಬಾ ಆಕ್ಸಿಡೆಂಟ್ಗಳಾಗಿ ಇಲ್ಲಿಂದ ಹಾಸನ ಹೋಗೋದಿದೆ ಅವರು ಹೋಗ್ಬಿಡ್ತಾರೆ ಅಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಮ್ಮಲ್ಲಿ ಇನ್ನೂ CSIಗಳಿದ್ದೇವೆ. ಇದು ಒಂದೇ CSI ಇಲ್ಲ ನಮ್ಮಲ್ಲಿ, ಸುಮಾರು ಬೇರೆ ಬೇರೆ ಲೇಔಟ್ಗಳು ಕೂಡ ಇದ್ದೇವೆ. ಅದರಲ್ಲೂ ಕೂಡ CSIಗಳಿದ್ದೇವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಲ್ರೆಡಿ ನಾವು ಲೆಟರ್ ಬರೆದು ಕಳಿಸಾಗಿದೆ, ಅಂಗನವಾಡಿ ಕೇಂದ್ರಕ್ಕೆ ನಾವು ಲೆಟರ್ ಬರೆದು ಕಳಿಸಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಾ ದೇವರಾಜ್, ಉಪಾಧ್ಯಕ್ಷರಾದ ವಿರೂಪಾಕ್ಷ, ಅಶ್ರಫ್, ತಿಮ್ಮಯ್ಯ, ಸುಹಾರ, ಸಲೀಂ, ವೀರಭದ್ರ, ಚಂದ್ರಾವತಿ, ಮಂಜುಳಾ ಇದ್ದರು. MB ಉಮೇಶ್, TV 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.